ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ನಾವೇನು ನೋಡಿದ್ದೀವಪ್ಪ ಅಂತಂದರೆ ಕನ್ನಡ ವರ್ಣಮಾಲೆ ಬಗ್ಗೆ ನೋಡ್ತಾ ಇದ್ವಿ. ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಸ್ವರಗಳು, ವ್ಯಂಜನಗಳು ಮತ್ತು ವಾಹಕಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವೇನು ಮಾಡಿದ್ವಿ ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಯಾರೆಲ್ಲ ಆ ವಿಡಿಯೋವನ್ನು ಇನ್ನೂ ನೋಡಿಲ್ವೋ ಅವ್ರಿಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಯಾರು ಬೇಕಾದರೂ ನೋಡ್ಬೋದು. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀವಪ್ಪ ಅಂತಂದರೆ ಸ್ವರಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳು, ವ್ಯಂಜನಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಮತ್ತು ಯೋಗವಾಹಕದಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ಏನು ಮಾಡೋಣ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವಪ್ಪ ಅಂತಂದರೆ ಸ್ವರಗಳಲ್ಲಿ 3 ಪ್ರಕಾರಗಳು ಬರ್ತವೆ, ವ್ಯಂಜನಗಳಲ್ಲಿ 2 ಪ್ರಕಾರಗಳು ಬರ್ತವೆ, ಯೋಗವಾಹಕಗಳಲ್ಲಿ 2 ಪ್ರಕಾರಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಮೊದಲನೇದಾಗಿ ಸ್ವರಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನೋಡೋಣ. ಒಂದನೇದು ಸ್ವರಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳಲ್ಲಿ ಒಂದನೇದು ಋಸ್ವ ಸ್ವರ. ಈ ಋಸ್ವ ಸ್ವರ ಅಂದರೆ ಏನಪ್ಪ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೇಳಿ ಕರೀತಾರಪ್ಪ ಅಂತಂದರೆ ಋಸ್ವ ಸ್ವರಗಳ ಅಂಥೇಳಿ ಕರೀತಾರೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವ ಸ್ವರಗಳು ಅಂಥೇಳಿ ಕರೀತಾರೆ. ಋಸ್ವ ಸ್ವರಗಳು ಅಂಥೇಳಿ ಕರೀತಾರೆ. ಹಾಗಾದರೆ ಆ ಋಸ್ವ ಸ್ವರಗಳು ಯಾವ್ಯಾವ ಅಂಥೇಳಿ ನೋಡೋದಾದರೆ, ಉದಾಹರಣೆಗೆ ಋಸ್ವ ಸ್ವರಗಳು ಯಾವ್ಯಾವ ಅಂತಂದರೆ ಒಂದು ಅ, ಇ, ಉ, ರು, ಎ ಮತ್ತು ಓ. ಇವೇನಪ್ಪ ಅಂತಂದರೆ ಋಸ್ವ ಸ್ವರಗಳು. ಇನ್ನು ಎರಡನೇ ಪ್ರಕಾರ ನೋಡೋದಾದರೆ ದೀರ್ಘ ಸ್ವರಗಳು. ಈ ದೀರ್ಘ ಸ್ವರಗಳು ಅಂದರೆ ಏನಪ್ಪ ಅಂತಂದರೆ ಇಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೇಳಿ ಕರೀತಾರಪ್ಪ ಅಂತಂದರೆ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂಥೇಳಿ ಕರೀತಾರೆ. ಉದಾಹರಣೆಗೆ ನೋಡೋದಾದರೆ ಆ ದೀರ್ಘ ಸ್ವರಗಳು ಯಾವ್ಯಾವಪ್ಪ ಅಂತಂದರೆ ಆ, ಈ ಮತ್ತು ಉ, ಎ, ಐ, ಓ ಮತ್ತು ಔ. ಇಲ್ಲಿ ಋಸ್ವ ಸ್ವರಗಳು ಎಷ್ಟು ಬರ್ತಾವಪ್ಪ ಅಂತಂದರೆ ಋಸ್ವ ಸ್ವರಗಳು 6 ಬರ್ತವೆ. ದೀರ್ಘ ಸ್ವರಗಳು ಎಷ್ಟು ಬರ್ತವೆ? 7 ದೀರ್ಘ ಸ್ವರಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ನೋಡ್ತೀವಿ. ಇನ್ನು ಮೂರನೇದಾಗಿ ನೋಡೋದಾದರೆ ಪ್ಲುತ ಸ್ವರಗಳು. ಇಲ್ಲಿ ಪ್ಲುತ ಸ್ವರಗಳು ಅಂತಂದರೆ ಏನಪ್ಪ ಅಂತಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಅಂಥೇಳಿ ಕರೀತಾರೆ. ಉದಾಹರಣೆಗೆ ನೋಡೋದಾದರೆ ಅಮ್ಮ. ಈ ಕೊನೆಯದಾಗಿ ಎಸ್ ಅಕ್ಷರದಿಂದ ಕೊನೆಯಾಗುವ ಎಲ್ಲ ಅಕ್ಷರಗಳು ಏನಂತೇಳಿ ಕರೀತಾರಪ್ಪ ಅಂತಂದರೆ ಇಲ್ಲಿ ಪ್ಲುತ ಸ್ವರಗಳು ಅಂಥೇಳಿ ಕರೀತಾರೆ. ಹಾಗಾದರೆ ಇನ್ನು ನೋಡೋದಾದರೆ ವ್ಯಂಜನಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳ ಬಗ್ಗೆ ನೋಡೋಣ. ಹಾಗಾದರೆ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು? ವ್ಯಂಜನಗಳಲ್ಲಿ 2 ಪ್ರಕಾರಗಳನ್ನು ನಾವೇನು ಮಾಡ್ತೀವಿ ವ್ಯಂಜನಗಳಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ವರ್ಗೀಯ ವ್ಯಂಜನ. ಇದರ ಹೆಸರೇ ಸೂಚಿಸುವಂತೆ ವರ್ಗೀಯ ವ್ಯಂಜನದಲ್ಲಿ ವರ್ಗಗಳನ್ನಾಗಿ ಅಂದರೆ ಗುಂಪುಗಳನ್ನಾಗಿ ಮಾಡಿರ್ತಾರೆ. ಆ ಗುಂಪುಗಳನ್ನು ಮಾಡಿರೋದ್ರಿಂದ ಇದನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ವರ್ಗೀಯ ವ್ಯಂಜನ ಅಂತೇಳಿ ಕರೀತಾರೆ. ಈ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಅಂತಂದರೆ ಮತ್ತೆ 3 ಪ್ರಕಾರಗಳನ್ನು ನಾವು ಇದರಲ್ಲಿ ನೋಡ್ತೀವಿ.
ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಒಂದನೇದು ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಅಲ್ಪ ಪ್ರಾಣ ಅಂತಂದರೆ ಇದ್ರ ಹೆಸರೇ ಸೂಚಿಸುವಂತೆ ಅಲ್ಪ ಪ್ರಾಣ ಅಂದರೆ ಏನಪ್ಪ ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೇಳಿ ಕರೀತಾರಪ್ಪ ಅಂತಂದರೆ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಂಥೇಳಿ ಕರೀತಾರೆ. ಅಲ್ಪ ಪ್ರಾಣಗಳು ಅಂಥೇಳಿ ಕರೀತಾರೆ. ಉದಾಹರಣೆಗೆ ನೋಡೋದಾದರೆ ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ ಇವುಗಳನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಅಲ್ಪ ಪ್ರಾಣಗಳು ಅಂಥೇಳಿ ಕರೀತಾರೆ. ಅಷ್ಟು ಎಷ್ಟಿದ್ದಾವೆ ಇವು? 10 ಅಲ್ಪ ಪ್ರಾಣಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತೀವಿ. ಇನ್ನು ಎರಡನೇದಾಗಿ ಮಹಾಪ್ರಾಣಗಳು. ಮಹಾಪ್ರಾಣಗಳು ಹೆಸರೇ ಸೂಚಿಸುವಂತೆ ಹೆಚ್ಚು ಅಥವಾ ದೀರ್ಘ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಗಳು ಅಂಥೇಳಿ ಕರೀತಾರೆ. ಮಹಾಪ್ರಾಣಗಳು. ಉದಾಹರಣೆಗೆ ನೋಡೋದಾದರೆ ಖ, ಛ, ಠ, ಥ, ಫ ಮತ್ತು ಘ, ಝ, ಢ, ಧ, ಭ ಇವುಗಳನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಮಹಾಪ್ರಾಣಗಳು ಅಂಥೇಳಿ ಕರೀತಾರೆ. ಇವು ಕೂಡ ಎಷ್ಟಿದ್ದಾವೆ ಅಂತಂದರೆ 10 ಮಹಾಪ್ರಾಣಗಳನ್ನು ನಾವೇನು ಮಾಡ್ಬೋದು ಇಲ್ಲಿ ನೋಡ್ಬೋದು. ಕೊನೆಯದಾಗಿ ಯಾವುದಪ್ಪ ಅಂತಂದರೆ ಅನುನಾಸಿಕಗಳು. ಇವು ಇಲ್ಲಿ ನಾಸಿಕ ಅಂದರೆ ಏನಪ್ಪ ಅಂತಂದರೆ ಮೂಗು. ನಾಸಿಕ ಅಂದರೆ ಮೂಗು. ಇದರ ಹೆಸರೇ ಹೇಳುವಂತೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೇಳಿ ಕರೀತಾರಪ್ಪ ಅಂತಂದರೆ ಅನುನಾಸಿಕಗಳು ಅಂಥೇಳಿ ಕರೀತಾರೆ. ಉದಾಹರಣೆಗೆ ನೋಡೋದಾದರೆ ङ, ಯ, ನ, ನ, ಮ ಇವುಗಳನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಅನುನಾಸಿಕಗಳು ಅಂಥೇಳಿ ಕರೀತಾರೆ. ಇವು ಒಟ್ಟು ಎಷ್ಟಿದಾವಪ್ಪ ಅಂತಂದರೆ 5 ಅನುನಾಸಿಕೆಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತೀವಿ. ಇನ್ನು ಕೊನೆಯದಾಗಿ ನೋಡೋದಾದರೆ ಯೋಗವಾಹಕಗಳು. ಈ ಯೋಗವಾಹಕಗಳಲ್ಲಿ ಎಷ್ಟು ಪ್ರಕಾರಗಳು? 2 ಪ್ರಕಾರಗಳು ಬರ್ತವೆ. ಅದರಲ್ಲಿ ಒಂದನೇದು ಅನುನಾಸಿಕಗಳು. ಅನುಸ್ವಾರ ಮತ್ತು ವಿಸರ್ಗ ಅಂಥೇಳಿ 2 ಬರ್ತವೆ. ಅದರಲ್ಲಿ ಅನ್ನೋದು ಅನುಸ್ವಾರ ಆದರೆ ಎರಡನೇದು ವಿಸರ್ಗ. ಇಲ್ಲಿ ಅಹ ಅನ್ನೋದು ವಿಸರ್ಗ. ಇವೇನಪ್ಪ ಅಂತಂದರೆ ಯೋಗವಾಹಕದಲ್ಲಿ ಬರ್ತಕ್ಕಂಥ ಪ್ರಕಾರಗಳು. ಥ್ಯಾಂಕ್ ಯು ಫ್ರೆಂಡ್ಸ್.